ಆಮೇಲೆ ಪ್ರಾಡಕ್ಟ್ ರೆಡಿ ಮಾಡಿ ಕ್ವಾಲಿಟಿ ರೆಡಿ ಮಾಡಿ ಮಾರ್ಕೆಟದಲ್ಲಿ ಉತ್ತಮ ಒಂದು ಏನಪ್ಪ ಅಂದ್ರೆ ವಸ್ತುಗಳನ್ನು ಕೊಟ್ಟರೆ ಆಗ್ತೈತಿ. ಹಂಗಂದಾಗ ಕಾರ್ಮಿಕರು ಅಂತಾರೆ ಇಲ್ಲಿ ಚಲೋ ಕಚ್ಚಾ ವಸ್ತುಗಳನ್ನು ಮತ್ತೊಂದು ಕೊಡೋದಿಲ್ಲ ಇವರು, ಮತ್ತು ಅದರಲ್ಲೂ ಕಾಂಟ್ರಾಕ್ಟ್ ಮಾಡಿ ಧೋರಣೆ ಮಾಡಿ ಮಾಡ್ತಿರ್ತಾರೆ. ಹೀಗಾಗಿ ಒಳ್ಳೆ ಕ್ವಾಲಿಟಿ ಹೆಂಗೆ ಬರ್ತದೆ ರೀ, ನಾವು ದುಡಿದ ಸುಳ್ಳಾಗೋದು ಇವ್ರು ಅಂತಾರೆ. ಆದರೆ ಇದೆಲ್ಲ ಕೂಡ ಹೊಡೆದು ಯಾರಿಗೆ ಬಿದ್ದದಪ್ಪ ಅಂತಂದ್ರೆ ಕಾರ್ಮಿಕರಿಗೆ. ಯಾಕೆ ಕಾರ್ಮಿಕರು ಬೀಳ್ತದಪ್ಪ ಅಂದರೆ ಕಾರ್ಮಿಕರಿಗೆ ಮತ್ತೊಂದು ಉದ್ಯೋಗ ಬರೋದಿಲ್ಲ, ಅದನ್ನೇ ಮಾಡಬೇಕು ಅವರು. ಹೀಗಾಗಿ ಕಾರ್ಮಿಕರು ಬೀದಿ ಬಿದ್ದಿದ್ದಾರೆ. ಅವರಂತೂ ಏನು ಮಾಡಿದ್ದಾರೆ, ಬಂಡವಾಳದಿಂತರು ಕಿರಾಣಿಯನ್ನು ಮತ್ತೆಲ್ಲ ಮಾಡಿಕೊಂಡು ಇವತ್ತು ಕಾನೂನು ಸಹಿತ ಕೇಂದ್ರ ಸರ್ಕಾರ ಅಂತ ಆಲ್ರೆಡಿ 10 ತಾಸು ಮಾಡೇ ಬಿಟ್ಟದೆ. ಇನ್ನು ರಾಜ್ಯ ಸರ್ಕಾರ ಹಿಂದೆ ವಿರೋಧ ಮಾಡ್ತಿತ್ತು ಅದನ್ನು, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಇಲ್ಲ 2 ತಾಸು ಮಾಡಲಿ ಪೇಮೆಂಟ್ ಹೆಚ್ಚು ಮಾಡಲಿ ಅಂತ ಹೇಳ್ತಿತ್ತು. ಅದು ಇವತ್ತು 10 ತಾಸು ಮಾಡಲಿ ಅಂತ ಕರ್ನಾಟಕದಲ್ಲಿ ಅನ್ನೋದ್ರಿಂದಾಗೆ ಇವತ್ತು ಮತ್ತು ಈ ಕಾರ್ಮಿಕ ಸಂಘಟನೆಗಳೆಲ್ಲ ವಿರೋಧ ಮಾಡ್ತಾಯಿದ್ದಾರೆ. ಇದು ತಪ್ಪು ಅಂತೇಳಿ. ಹೌದು ತಪ್ಪಂತ ಯಾರ್ಯಾರು ಅನ್ನಿಸ್ತದೆ, ಅವ್ರಿಗೆ ಅವಕಾಶ ಕೊಡಬೇಕು, ದುಡಿತಿರ್ತಾರೆ, ಮೇನ್ ಕಾರ್ಮಿಕರ ಮುಖ್ಯ ಎಲ್ಲ ಸರಿ. ಆದರೆ ಅದೇ ಕಾಲಕ್ಕೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲಲ್ರಿ. 8 ತಾಸೊಳಗೆ ಕರೆಕ್ಟಾಗಿ 8 ತಾಸು ನಮ್ಮ ಕೆಲಸ ಮಾಡ್ಬೇಕಪ್ಪ, ನಾವು ವರ್ಕ್ ಚೆನ್ನಾಗಿ ಕೊಡ್ಬೇಕಂತ ಕಾರ್ಮಿಕರ ಮನಸ್ಸಲ್ಲೂ ಬರ್ತಾಯಿಲ್ಲ. ಆದಷ್ಟು ಕೆಲಸ ಉಳಿಸ್ಕೊಳ್ಳೋಂಥದ್ದು, ತಪ್ಪಿಸ್ಕೊಳ್ಳುವಂಥದ್ದು, ರಜೆಗಳನ್ನ ಹೆಚ್ಚು ಬಿಡುವಂಥದ್ದು, ಆರೋಗ್ಯ ಇದ್ದರೂ ಆರೋಗ್ಯ ಇಲ್ಲ ಅಂತ ಸುಳ್ಳುಗಳನ್ನ ಹೇಳುವಂಥದ್ದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಕಾಮನ್ನಾಗಿ. ಹೀಗಾಗಿ ಇವತ್ತು ಕಾರ್ಖಾನೆಗಳು ಸಹಿತ ಲಾಭ ಇಲ್ಲ ಮುಚ್ಚಲಿಕ್ಕೆ ಇತ್ತಿದ್ದಾವೆ, ಮಾರ್ಕೆಟು ಇಲ್ಲ. ಅದರಲ್ಲೂ ಚೈನಾ ಅಂತ ದೇಶದ ಪ್ರಾಡಕ್ಟ್ಗಳು ಅಲ್ಲಿ ಇನ್ನೊಂದು ಡಿಕ್ಟೇಟರ್ ಅದ ಚೈನಾದಲ್ಲಿ, ಅಲ್ಲಿ ಸರ್ಕಾರನ ನಡೆಸೋದು ಸಹಿತ ಪ್ರೈವೇಟ್ದವರು ಬೆಳೆಸ್ತಾ ಇದ್ದಾರೆ. ಪ್ರೈವೇಟ್ದವ್ರಿಗೆ ಅವ್ರು ಕಡಿಮೆ ಪಗಾರ ಹೆಚ್ಚು ದುಡಿಸ್ಕೊಳ್ಳಿಕ್ಕಿದ್ದಾರೆ. ಯಾಕಂದ್ರೆ ಅವ್ರಿಗೆ ಮುಖ್ಯ ಬೇಕಾಗಿದ್ದೇನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಮಾಡೋ ಕ್ವಾಲಿಟಿಯ ವಸ್ತುಗಳು ಅಂತ ತಯಾರು ಮಾಡಿಸ್ಕೊಳ್ತಾ ಇದ್ದಾರೆ, ಕಡಿಮೆ ಪೇಮೆಂಟಲ್ಲಿ ಕೊಡ್ತಾ ಇದ್ದಾರೆ. ಅಲ್ಲಿ ಸರ್ಕಾರನೂ ನಿಸ್ಸಹಾಯಕ ಆಗಿಬಿಟ್ಟದು ಎಲ್ಲಿಯಾದರೂ. ಯಾಕೆಂದರೆ ಅದನ್ನು ಮಾಡಲಿಕ್ಕೆ ಸ್ವತಃ ಸರ್ಕಾರಕ್ಕೂ ಸಾಧ್ಯ ಇಲ್ಲ. ಇವತ್ತು ನಮ್ಮ ಇಂಡಿಯಾದಲ್ಲಿ ನೆಹರು ಅವರಿದ್ದಾಗ ಅದನ್ನು ಮಾಡಿದರು.